ಎಲ್ಲರಿಗೂ ನಮಸ್ಕಾರ. ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವಾಗ ಮಾಡ್ತಾ ಇರೋ ರೆಸಿಪಿ ಪ್ಲಮ್ ಕೇಕ್. ಕ್ರಿಸ್ಮಸ್ ಬಂತು ಅಂದರೆ ಎಲ್ಲೆಲ್ಲೂ ಪ್ಲಮ್ ಕೇಕ್ ಇದ್ದೇ ಇರುತ್ತೆ ಅಲ್ಲ. ಸೊ ಹಾಗಾಗಿ ನಾನು ಒಂದು ಸಲ ಟ್ರೈ ಮಾಡುವ ಅಂತ ಹೇಳಿ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿದೆ. ಅದು ಹೇಗೆ ಮಾಡಿದ್ದೆ, ಯಾವ ರೀತಿ ಮಾಡೋದು ರೆಸಿಪಿ ಹೇಳ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಕಿತ್ತಳೆಹಣ್ಣು ತೊಗೊಂಡು ನೀಟಾಗಿ ಅದ್ರ ಜ್ಯೂಸ್ನೆಲ್ಲ ತೊಗೊಂಡಿದ್ದೀನಿ ಸಪ್ರೇಟು. ಅದಕ್ಕೆ ನನಗೆ ಬೇಕಾದ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ನೆನೆಯೋಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಚಕ್ಕೆ ಮತ್ತು 2 ಸ್ಟಾರ್ ಹೂವು ಕೂಡ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಟಾರ್ ಹೂವು ಇದ್ದರೆ ಒಂದೇ ಹಾಕ್ಕೊಳ್ಳಿ ಸಾಕು. ಇದನ್ನೆಲ್ಲ ನಾನು ಒಂದು ಓವರ್ ನೈಟು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗೇ ನೆನ್ಕೋಬೇಕು. ಇದ್ರ ಜೊತೆಗೆ ನೀವು ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಒಂದು 5 ಸ್ಪೂನ್ಸ್ ಮೈದಾ ಇದೆ. ಹಾಗೆ ಸ್ವಲ್ಪ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಸ್ಪೂನಷ್ಟು ಕೊಕೊ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆ ಚೂರು ಚಕ್ಕೆ ಪುಡಿನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆನ ಕರಗಿಸಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಓವರ್ ನೈಟ್ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಮತ್ತು ಸ್ಟಾರ್ ಹೂವು ಎರಡನ್ನೂ ತೆಕ್ಕೊಂಡು ಮಿಕ್ಕಿದ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ. ನೀವು ಒಂದು 2 hours ನೆನೆಸಿದ್ರು ಓಕೆ, ಅಥವಾ ಓವರ್ ನೈಟ್ ನೆನೆಸ್ಕೊಂಡ್ರೂ ಓಕೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನೀವು ಬ್ಯಾಟರ್ ಚೆನ್ನಾಗಿ ಬರೋ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವೀಟಿಗೆ ಅಂತ ಹೇಳಿ ನಾನು ಶುಗರ್ ಜಾಸ್ತಿ ಹಾಕ್ಕೊಂಡಿಲ್ಲ. ನಾನು ಏನು ಮಾಡಿದ್ದೀನಿ ಅಂದರೆ ಡೇಟ್ಸ್ ಬರುತ್ತಲ್ವ, ಅದನ್ನು ಹಾಲಲ್ಲಿ ಚೆನ್ನಾಗೆ ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಅದ್ರ ಜೊತೆಗೆ ನೀವು ಶುಗರ್ನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಮನೇಲಿ ಯಾರೂ ಜಾಸ್ತಿ ಶುಗರ್ ತಿನ್ನಲ್ಲ, ಸೊ ಹಾಗಾಗಿ ಶುಗರ್ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರ ಅಷ್ಟು ಚೆನ್ನಾಗೆ ನಿಮಗೆ ಪ್ಲಮ್ ಕೇಕ್ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಂದು ಬಟ್ಲು ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಬಟ್ಲು ಮನೇಲಿದ್ದರೆ ತೊಗೊಂಡು, ಅಥವಾ ಕೇಕ್ ಮಾಡೋ ಮಾಡೆಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಆ ಬಟ್ಲಿಗೆ ಫಸ್ಟು ಎಣ್ಣೆನ ಸವರ್ಕೊಂಡು ಈಗ ಮೈದಾ ಹಿಟ್ಟನ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಆಗ ಯಾವುದೇ ರೀತಿ ಕವರ್ಸ್ ಕೂಡ, ಬಟರ್ ಪೇಪರ್ಸ್ ಕೂಡ ಅವಶ್ಯಕತೆ ಇರೋದಿಲ್ಲ ನಮಗೆ. ಈಗೇ ನಾವು ಏನು ಬ್ಯಾಟರ್ ಇದೆ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋಣ. ಆ ಬಟ್ಲಿಗೆ ನೀಟಾಗೆ ಹಾಕಬೇಕು ಮೈದಾ ಹಿಟ್ಟು ಸುತ್ತ. ಎಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ಚೆನ್ನಾಗೆ ಅದು ಕೇಕ್ ಬರುತ್ತೆ. ಯಾವುದೇ ರೀತಿ ಬಟ್ಲಿಗೆ ಅಂಟೋದಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ಅದರೊಳಗೆ ಬಟ್ಲೊಳಗೆ ಹಾಕ್ಕೊಂಡು ನಾನು ಮುಂಚೆನೇ ಇಲ್ಲಿ ಸ್ವಲ್ಪ ಉಪ್ಪನ್ನು ಪಾತ್ರೆಯಲ್ಲಿ ಬೇಯಕ್ಕೆ ಇಟ್ಟಿದ್ದೆ. ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಅದು ಚೆನ್ನಾಗೇ ಕಾಯ್ತಾ ಇರುತ್ತೆ. ಸೊ ಒಂದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದನ್ನೆಲ್ಲ ಚೆನ್ನಾಗೆ ಕಾಯೋದಕ್ಕಿಡಿ. ಅದಾದ ನಂತರ ಒಂದು ಪ್ಲೇಟೋ ಅಥವಾ ಹಾಗೇನೂ ಕೂಡ ಇಡ್ಬೋದು. ನಾನು ಒಂದು ಪ್ಲೇಟ್ ಇಟ್ಟು ಇಡ್ತಾಯಿದ್ದೀನಿ. ಇದನ್ನೆಲ್ಲ ಇಟ್ಕೊಂಡು ಒಂದು 25 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಚೆನ್ನಾಗೆ ಬೇಕ್ ಮಾಡಿಕೊಂಡ್ರೆ ಈಗ ಇದು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಒಳಗಡೆ ಎಲ್ಲ ಫುಲ್ ಡ್ರೈ ಫ್ರೂಟ್ಸ್ ಸಿಗ್ತಾಯಿತ್ತು. ತುಂಬ ಚೆನ್ನಾಗಿದೆ. ನಾವು ಆರೆಂಜಲ್ಲಿ ಸೋಕ್ ಮಾಡಿರೋದ್ರಿಂದ ಆರೆಂಜ್ ಫ್ಲೇವರ್ ಕೂಡ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಬಿಸಿದ್ರಲ್ಲೇ ನಾನು ಕಟ್ ಮಾಡ್ತಾಯಿದ್ದೀನಿ. ಆರಿದ ಮೇಲಂತೂ ಫುಲ್ ಚೆನ್ನಾಗೆ ಫ್ಲಫಿಯಾಗಿ ಬಂದಿತ್ತು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಕೂಡ ಅದೇ ರೀತಿ ಇಷ್ಟಪಡ್ತೀರಾ ಅನ್ಕೋತೀನಿ. ಇದೇ ರೀತಿ ಸಿಂಪಲ್ ರೆಸಿಪಿಗಳಿಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಹೆಚ್ಚು ಹೆಚ್ಚು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್.